ಇತ್ತೀಚೆಗೆ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆ ಪ್ರಚಾರದ ಸಮಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂಗಡಿಯೊಂದರಲ್ಲಿ ಆ ರಾಜ್ಯದ ಪ್ರಸಿದ್ಧ ಜಾಲ್ಮುರಿ ಖಾದ್ಯ ಸವಿದಿದ್ದರು. ಈಗ ಆಡಳಿತಾರೂಢ ಟಿಎಂಸಿ ಇದನ್ನ ನಾಟಕ ಎಂದು ಕರೆದಿದ್ದು, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಿ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೀನು ಊಟ ಮಾಡಿ ಬಡಿಸಲು ಸಿದ್ಧವಿರುವುದಾಗಿ ಹೇಳುವ ಮೂಲಕ ಚರ್ಚೆಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿ ಜಾಲ್ಮುರಿ ಸೇವನೆ ಕೇವಲ ನಾಟಕ ಎಂಬ ಮಮತಾ ಹೇಳಿಕೆ ಇದೀಗ ಬಿಜೆಪಿಯನ್ನು ಕೆರಳಿಸಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಒಂದು ದಿನಗಳ ಕೋಲ್ಕತ್ತಾ ಭೇಟಿಗೆ ಅನುಮತಿಯನ್ನು ನಿರಾಕರಿಸಲಾಗಿದೆ. ಇದು ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಸೇಡಿನ ರಾಜಕಾರಣದ ಮುಂದುವರೆದ ಭಾಗ ಅಂತ ಕಾಂಗ್ರೆಸ್ ಆರೋಪಿಸಿದೆ. ರಾಹುಲ್ ಏಪ್ರಿಲ್ 23ರಂದು ಕೋಲ್ಕತ್ತಾಗೆ ಪ್ರಯಾಣಿಸಬೇಕಿತ್ತು. ಆದರೆ ಮಮತಾ ಬ್ಯಾನರ್ಜಿ ಅಣತಿಯಂತೆ ರಾಜ್ಯ ಸರ್ಕಾರ ಕೋಲ್ಕತ್ತಾ ಪಾಲಿಗೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಮಮತಾ ಆದೇಶದ ಪ್ರಕಾರ ಅನುಮತಿ ಕೊಟ್ಟಿಲ್ಲ ಎನ್ನುವುದು ರಾಹುಲ್ ಗಾಂಧಿ ವಾದವಾಗಿದೆ. ಲೋಕಸಭೆ ಇಬ್ಬರು ಟಿಎಂಸಿ ಕಾಂಗ್ರೆಸ್ ದೋಸ್ತಿ, ಕೋಲ್ಕತ್ತಾಗೆ ಬಂದರೆ ಕುಸ್ತಿ. ಏನು ನರೇಂದ್ರ ಮೋದಿ ಮೀನು ಊಟ ಮಾಡಿ ಬಡಿಸೋದು, ಏನು ಬೇಕು ತಿನ್ನಕ್ಕೆ ಅವ್ರಿಗೆ ಅವಕಾಶ ಆಯ್ತು. ನಿಮ್ಮ ಮನೆಗೆ ಯಾಕೆ ಊಟಕ್ಕೆ ಬರ್ತಾರೆ? ಮೈತ್ರಿ ಪಾರ್ಟಿ ಆಗಿದ್ರೆ ಬಂದು ಜೊತೆ ಕೂತ್ಕೊಂಡು ಊಟ ಮಾಡಿರೋರು ಬಡಿಸಿ ಮಮತಾ ಅವರೇ ಅಂತ. ನೀವಿಬ್ಬರು ವಿರೋಧಿಗಳು, ಒಟ್ಟಿಗೆ ಕೂತು ಊಟ ಮಾಡೋಕ್ಕಾಗತ್ತೆ ಎಲೆಕ್ಷನ್ ಟೈಮಲ್ಲಿ? ಮುಗಿದ್ಮೇಲೆ ಬೇಕಾದ್ರೆ ಮಾಡ್ತಾರೆ. ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ಸೇವನೆ ಮಾಡಿದಂಥ ಮೋದಿ ನಿಮ್ಮ ಮನೆಗೆ ಬಂದು ಊಟ ಮಾಡಲ್ವಾ? ಮತ್ತೆ ನೀವು ಗೆದ್ದು CM ಆದರೆ ಬರ್ಬೋದೇನೋ, ಇಲ್ಲ ನೀವೇನಾರು ಸೋತ್ರೆ ಚುನಾವಣೆಯಲ್ಲಿ ನೆಕ್ಸ್ಟ್ ಆ ಮೈತ್ರಿಕೂಟಕ್ಕೆ ಸೇರೋಕ್ಕೇನೋ ಹೋಗ್ಬೋದೇನೋ, ಹಾಗೆಲ್ಲ ಊಟ ಮಾಡ್ಬೋದೇನೋ. ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ. ಕಳೆದ ವರ್ಷ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯ ಮೊದಲ ವಾರ್ಷಿಕೋತ್ಸವದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಲಿಯಾದ ಮುಗ್ಧ ಜೀವಗಳನ್ನು ಸ್ಮರಿಸಿದ್ದಾರೆ. ಸ್ವತಃ ಸಂತ್ರಸ್ತ ಕುಟುಂಬಗಳ ನೋವಿನಲ್ಲಿ ಇಡೀ ದೇಶವೇ ಭಾಗಿಯಾಗಿದೆ ಅಂತ ಅವರು ಹೇಳಿದ್ದಾರೆ. ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೊಂಡಿರತಕ್ಕಂಥ ಪ್ರಧಾನಿ, ಕಳೆದ ವರ್ಷ ಈ ದಿನದಂದು ನಡೆದ ಭೀಕರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಬಲಿಯಾದ ಮುಗ್ಧ ಜೀವಗಳನ್ನು ನೆನಪಿಸಿಕೊಳ್ತಿದ್ದೇನೆ. ಅವರನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಈ ಅಪಾರ ನಷ್ಟವನ್ನು ನಿಭಾಯಿಸುತ್ತಿರುವ ದುಃಖಿತ ಕುಟುಂಬಗಳೊಂದಿಗೆ ನಾನು ಸದಾ ಇರ್ತೇನೆ ಅಂತ ಬರೆದಿದ್ದಾರೆ. ಒಂದು ರಾಷ್ಟ್ರವಾಗಿ ನಾವು ದುಃಖ ಮತ್ತು ದೃಢ ಸಂಕಲ್ಪದಲ್ಲಿ ಒಗ್ಗಟ್ಟಿನಿಂದ ನಿಲ್ತೇವೆ. ಭಾರತವು ಯಾವುದೇ ರೀತಿಯ ಭಯೋತ್ಪಾದನೆಗೆ ಎಂದಿಗೂ ತಲೆಬಾಗೋದಿಲ್ಲ ಎಂದು ಅವರು ಘೋಷಿಸಿದ್ದಾರೆ. ಭಯೋತ್ಪಾದಕರ ಯಾವುದೇ ಯೋಜನೆಗಳು ಭಾರತದ ಏಕತೆ ಮತ್ತು ಶಾಂತಿಯನ್ನು ಕದಡಲು ಯಶಸ್ವಿಯಾಗೋದಿಲ್ಲ ಎಂಬ ಭರವಸೆಯನ್ನು ಅವರು ದೇಶದ ಜನತೆಗೆ ನೀಡಿದ್ದಾರೆ. ದಾಳಿಯ ನಂತರ ಭಾರತವು ಕೈಗೊಂಡಿದ್ದ ಆಪರೇಷನ್ ಸಿಂಧೂರ್ ಮತ್ತು ಅದರ ಮೂಲಕ ಭಯೋತ್ಪಾದಕ ನೆಲೆಗಳನ್ನು ಧೂಳೀಪಟ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ದೇಶಾದ್ಯಂತ ಸ್ಮರಿಸಲಾಗುತ್ತಿದೆ. ಪ್ರಧಾನಿಯವರ ಈ ಹಿಂದಿನ ಹೇಳಿಕೆಯು ಭದ್ರತಾ ವಿಚಾರದಲ್ಲಿ ಭಾರತ ಹೊಂದಿರತಕ್ಕಂಥ ಝೀರೋ ಟಾಲರೆನ್ಸ್ ನೀತಿಯನ್ನು ಮತ್ತೊಮ್ಮೆ ಜಗತ್ತಿಗೆ ಸಾರಿದೆ. ವಿಶ್ವದ ಅತ್ಯಂತ ಪ್ರಮುಖ ಇಂಧನ ಮಾರ್ಗ ಹಾರ್ಮುಜ್ ಜಲಸಂಧಿ ಈಗ ಯುದ್ಧದ ಕಣವಾಗಿ ಮತ್ತೆ ಮಾರ್ಪಟ್ಟಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಜಿದ್ದಾಜಿದ್ದಿಗೆ ಇಡೀ ಜಗತ್ತೇ ಬೆಲೆತ್ತಿರುವ ಪರಿಸ್ಥಿತಿ ಬಂದಿದೆ. ಜಾಗತಿಕ ಆತಂಕಕ್ಕೆ ಕಾರಣವಾಗಿದೆ. ಈ ಜಲಸಂಧಿ ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿರೋದ್ರಿಂದ ಜಾಗತಿಕ ಇಂಧನ ಪೂರೈಕೆ ಮೇಲೆ ಗಂಭೀರ ಪರಿಣಾಮ ಉಂಟಾಗಿದೆ. ಮೊದಲಿಗೆ ಇರಾನ್ ತೆಗೆದುಕೊಂಡ ಕ್ರಮ ಮತ್ತು ನಂತರ ಅಮೆರಿಕ ಕೈಗೊಂಡ ಪ್ರಕ್ರಿಯಾತ್ಮಕ ನಿರ್ಬಂಧಗಳು ಪರಿಸ್ಥಿತಿಯನ್ನು ಮತ್ತಷ್ಟು ತೀವ್ರಗೊಳಿಸಿವೆ. ಇದರಿಂದ ತೈಲ ಸಾಗಣೆ ವ್ಯತ್ಯಯಗೊಂಡು ಜಾಗತಿಕ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಹೆಚ್ಚಾಗಿದೆ. ಈ ಬಿಕ್ಕಟ್ಟಿನ ನಡುವೆ 30ಕ್ಕೂ ಹೆಚ್ಚು ದೇಶಗಳ ಸೈನಿಕ ಯೋಜಕರು ಲಂಡನ್ನಲ್ಲಿ 2 ದಿನಗಳ ಮಹತ್ವದ ಸಭೆ ನಡೆಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಸಮುದ್ರ ಸಂಚಾರವನ್ನು ಸುರಕ್ಷಿತಗೊಳಿಸುವುದು ಈ ಸಭೆಯ ಪ್ರಮುಖ ಉದ್ದೇಶವಾಗಿದೆ. ಈ ಸಭೆಯನ್ನು ಯುನೈಟೆಡ್ ಕಿಂಗ್ಡಮ್ ನೇತೃತ್ವ ವಹಿಸಿದ್ದು ಅದರ ರಕ್ಷಣಾ ಸಚಿವಾಲಯ ಮುಂದಾಳತ್ವದಲ್ಲಿ ನಡೀತಾ ಇದೆ. ರಾಜತಾಂತ್ರಿಕ ಒಮ್ಮತವನ್ನು ಸಂಘಟಿತ ಸೈನಿಕ ಕಾರ್ಯತಂತ್ರವಾಗಿ ಪರಿವರ್ತಿಸುವುದು ಇದರ ಗುರಿಯಾಗಿದೆ. ಈ ಕಾರ್ಯಾಚರಣೆಗೆ ಫ್ರಾನ್ಸ್ ಸಹ ಪ್ರಮುಖ ಪಾತ್ರ ವಹಿಸಿದೆ. ಈಗಾಗಲೇ 30ಕ್ಕೂ ಹೆಚ್ಚು ದೇಶಗಳು ಹಡಗುಗಳ ರಕ್ಷಣೆಗೆ ಸೇರುವ ಆಸಕ್ತಿ ತೋರಿವೆ. ಯುದ್ಧದಿಂದ ಮಧ್ಯಪ್ರಾಚ್ಯ ಅಷ್ಟೆಲ್ಲ ಜಗತ್ತೇ ತತ್ತರಿಸಿ ಹೋಗಿದೆ. ಈ ನಡುವೆ ಟ್ರಂಪ್ ಕೂಡ ಹೊಸ ವರಸೆ ತೆಗೆದಿದ್ದಾರೆ. ಅದೇನೆಂದ್ರೆ ಇದೀಗ ಟ್ರಂಪ್ ಹೊಸ ವರಸೆಯೊಂದನ್ನು ತೆಗೆದಿದ್ದಾರೆ. ವರಸೆ ಅನ್ನೋದಕ್ಕಿಂತ ಗಮನ ಕೇಂದ್ರೀಕರಣವನ್ನು ಬೇರೆ ದೇಶದ ಮೇಲೆ ಹರಿಸ್ತಾ ಇದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಹೆಚ್ಚುತ್ತಿರುವ ಸಂಘರ್ಷದ ಮಧ್ಯೆ ಟ್ರಂಪ್ ಇರಾನ್ನಿಂದ ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಅವರು ಸೌದಿ ಅರೇಬಿಯಾ ಮತ್ತು ಇರಾನ್ನ ಗಡಿಯಲ್ಲಿರತಕ್ಕಂಥ ಇರಾಕ್ನತ್ತ ಗಮನ ಹರಿಸಲು ಪ್ರಾರಂಭಿಸಿದ್ದಾರೆ. ವರದಿಯ ಪ್ರಕಾರ ಈ ಒತ್ತಡವನ್ನು ಹೆಚ್ಚಿಸಲು ಅಮೆರಿಕ ಇರಾಕಿ ಭದ್ರತಾ ಸಂಸ್ಥೆಗಳೊಂದಿಗೆ ತನ್ನ ಸಹಕಾರ ಮತ್ತು ಹಣವನ್ನು ಸಹ ನಿಲ್ಲಿಸಿದೆ. ಇದರಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ, ತರಬೇತಿ ಕಾರ್ಯಕ್ರಮಗಳು ಮತ್ತು ಹಣಕಾಸಿನ ನೆರವು ಸೇರಿವೆ. ಅಮೆರಿಕ ತನ್ನ ಹಿತಾಸಕ್ತಿಯನ್ನ ಮೇಲಿನ ದಾಳಿಯನ್ನು ಸಹಿಸೋದಿಲ್ಲ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ಉಪ ವಕ್ತಾರ ಟಾಮಿ ಪಿಗೋಟ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಘಟನೆಗಳ ನಂತರ ಏಪ್ರಿಲ್ 9ರಂದು ಅಮೆರಿಕದ ಉಪ ವಿದೇಶಾಂಗ ಕಾರ್ಯದರ್ಶಿ ಕ್ರಿಸ್ಟೋಫರ್ ಲ್ಯಾಂಡೋ ಅವರು ಇರಾಕಿ ರಾಯಭಾರಿಯನ್ನು ಕರೆಸಿ ದಾಳಿಗಳ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ US ಇರಾಕ್ಗೆ ಮಿಲಿಟಿಯಾ ಗುಂಪಿನ ಸಹಕಾರ ತೊರೆಯಬೇಕೆಂದು ಸಂದೇಶ ನೀಡಿದೆ ಎನ್ನಲಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ಮಾಡಿದಂಥ ಹುಚ್ಚಾಟ ಜಗತ್ತು ತತ್ತರಿಸ್ತಾ ಇದೆ. ಹೌದು, ಇರಾನ್ನಾಗ ಮಟ್ಟ ಹಾಕಬೇಕಾಗಿತ್ತು, ಕಂಟ್ರೋಲ್ ತಗೋಬೇಕಾಗಿತ್ತು. ಈ ರೇಂಜ್ಗೆ ಯಾವ ಅವಶ್ಯಕತೆ ಇತ್ತ ಅಂತ ಅನ್ಸುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.